ಈಗ ಸಂಘದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ದಯಮಾಡಿ ಗಣ್ಯಾಪಿ ಗಣ್ಯರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಶ್ರೀ ವರದರಾಯ ಸ್ವಾಮಿ ಸಾಂಸ್ಕೃತಿಕ ಮತ್ತು ಕಲಾ ಪೋಷಕ ಸಂಘದ ಉದ್ಘಾಟನೆ. ಇದರ ಅಧ್ಯಕ್ಷರು ನಮ್ಮ ನಾಟಕ ನಿರ್ದೇಶಕರಾದ ಗುರುಗಳಾದಂಥ ಶ್ರೀಯುತ ಎಂ ಸುಂದರರಾಜ್ರವರು. ಈ ಒಂದು ಸಂಘ ಸಂಸ್ಥೆಯ ಮುಖಾಂತರ ಅವರು ಸಮಾಜ ಸೇವೆಯನ್ನು ಮಾಡಲಿಕ್ಕೆ, ಶಿಷ್ಯ ವೃಂದವನ್ನು ತಯಾರು ಮಾಡಲಿಕ್ಕೆ, ಕಲಾ ಸೇವೆಯನ್ನು ಮಾಡಲಿಕ್ಕೆ ಸಂಪೂರ್ಣವಾಗಿ ತೊಡಗಿಸ್ಕೊಳ್ತಾರೆ. ಅವನ್ನ ಸನ್ಮಾನ ಮಾಡ್ತಕ್ಕಂಥ ಸಮಯದಲ್ಲಿ ಅದರ ಬಗ್ಗೆ ನಾನು ಸಾಕಷ್ಟು ಮಾಹಿತಿಯನ್ನು ಕೊಡ್ತೀನಿ. ಈ ಒಂದು ಸಂಘದ ಉದ್ಘಾಟನೆಗೆ ಈಗಾಗಲೇ ಬಂದಿರತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನವರು, ಸ್ನೇಹಿತರು ಅಂತ ವಿಶೇಷ ಆಹ್ವಾನಿತರಾಗಿರ್ತಕ್ಕಂಥ ಶ್ರೀ BR ಚಂದ್ರಶೇಖರ್ ಅವರು, BBMP ಸದಸ್ಯರು, ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಅವರ ಜೊತೆಯಲ್ಲಿ ಊರಿನ ಮತ್ತೋರ್ವ ಮುಖಂಡರು ಹಾಗೂ ನಮ್ಮ ಕಳೆದ ಬಾರಿ ಒಂದು ಆದರ್ಶ ದಂಪತಿಗಳು ರಿಯಾಲಿಟಿ ಶೋ ಮಾಡಿ ತುಂಬ ಚೆನ್ನಾಗಿ ನೃತ್ಯ ಮಾಡಿದ್ರು ನಮ್ಮ ಶಂಕರಪ್ಪನವರು. ಅವರು ಸಹ ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ಅವ್ರಿಗೆ ಕಳಕಳಿ ಮನವಿಯನ್ನು ಮಾಡ್ಕೊಳ್ತಿದ್ದೀನಿ. ನಮ್ಮ ಶ್ರೀಯುತ ಬಸವರಾಜರವರು ಅವ್ರಿಗೆಲ್ಲ ಸ್ವಾಗತವನ್ನು ಕೋರಬೇಕು ಅಂತ. ಮತ್ತು ಇನ್ನು ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಗಣ್ಯರು ದಯಮಾಡಿ ತಮ್ಮ ಕೆಲವರು ಹೆಸರು ನನಗೆ ಗೊತ್ತಿಲ್ಲ, ದಯಮಾಡಿ ಅನ್ಯತಾ ಭಾವಿಸಬೇಡಿ. ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಗಣ್ಯಾಪಿ ಗಣ್ಯರು ದಯಮಾಡಿ ಬಂದು ಈ ಉದ್ಘಾಟನೆಯನ್ನು ನೆರವೇರಿಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಕಾಲಾವಕಾಶ ತುಂಬ ಕಡಿಮೆ ಇದೆ, ಯಾಕೆಂದರೆ ಎಲ್ಲ ಒಂದು ಆರತಿಯನ್ನು ಬೆಳಗ್ತಕ್ಕಂಥ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ತೋರಿಸ್ಕೊಂಡಿದ್ರು. ಹಾಗಾಗಿ ಸ್ವಲ್ಪ ತಡವಾಗಿ ಕಾರ್ಯಕ್ರಮ ಪ್ರಾರಂಭವಾಗಿದೆ. ಯಾರು ಅನ್ಯತಾ ಭಾವಿಸದೆ ದಯಮಾಡಿ ಎಲ್ಲ ಗಣ್ಯರು ಬಂದು ಜ್ಯೋತಿಯನ್ನು ಬೆಳಗಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಒಂದು ಮುನ್ನುಡಿಯನ್ನು ಬರೀಬೇಕು ಅಂತ ಕೇಳ್ಕೊತಾ, ಶ್ರೀ ಗಂಗಭೈರಪ್ಪನ ಪಾಳ್ಯದ ರೇವಣ್ಣವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಮಂಜುನಾಥ ನಗರದ ಎಲ್ಲ ಮುಖಂಡರು ದಯಮಾಡಿ ವೇದಿಕೆ ಮೇಲೆ ಆಗಮಿಸಿ ಇವ ಜ್ಯೋತಿಗಳು ಮಾಡುವ ಮುಖಾಂತರ ಉದ್ಘಾಟನೆ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಮುಖ್ಯ ಅತಿಥಿಗಳಾಗಿ ಶ್ರೀ ಗೋವಿಂದೇಗೌಡರು, BBMP ಸದಸ್ಯರು ಹೆಗ್ನಳ್ಳಿ, ಶ್ರೀ ಹರೀಶ್ ಕುಮಾರ್ ಅವರು CN ಧರ್ಮದರ್ಶಿಗಳು, ಅನುಗ್ರಹ ಶನೇಶ್ವರ ದೇವಸ್ಥಾನ, ಶ್ರೀ ಮುನಿಸ್ವಾಮಿರವರು BBMP ಸದಸ್ಯರು ಚೊಕ್ಕಸಂದ್ರ, ಶ್ರೀ ರಾಮೇಗೌಡರು ಮಾರುತಿ ಲ್ಯಾಂಡ್ ಡೆವಲಪರ್ಸ್ ದಾಸರಹಳ್ಳಿ, ಶ್ರೀ ಬೆಟ್ಸ್ವಾಮಿ ಗೌಡರು ಮಾರುತಿ ಲ್ಯಾಂಡ್ ಡೆವಲಪರ್ಸ್ ನಂದಿನಿ ಲೇಔಟ್, ಶ್ರೀ ಗೌರೀಶ್ ಹಕ್ಕೀರವರು ಖ್ಯಾತ ಪತ್ರಕರ್ತರು ಹಾಗೂ ಚಲನಚಿತ್ರ ನಿರ್ದೇಶಕರು, ಶ್ರೀ P ರಂಗಪ್ಪನವರು ಅಧ್ಯಕ್ಷರು ವಾರ್ಡ್ ನಂಬರ್ 39 BJP, ಶ್ರೀ ಶಂಕರ್ ನಾರಾಯಣ ಮೂರ್ತಿರವರು ಹಿರಿಯ ಮುಖಂಡರು, ಶ್ರೀ BR ವೇಣುಗೋಪಾಲ್ರವರು ಹಿರಿಯ ಮುಖಂಡರು ಮಂಜುನಾಥ ನಗರ, ಶ್ರೀ KG ರಾಮಣ್ಣವರು ದಯಮಾಡಿ ನಾನು ಆಹ್ವಾನ ಕೊಡ್ತಕ್ಕಂಥವ್ರು ಎಲ್ಲರೂ ವೇದಿಕೆ ಮೇಲೆ ಬರಬೇಕು. ಹಿರಿಯ ಮುಖಂಡರು ಉದ್ಘಾಟನೆಗೆ ದಯಮಾಡಿ ಎಲ್ಲರೂ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಈಗ BBMP ಸದಸ್ಯರು ಹಾಗೂ ನಿಮ್ಮೆಲ್ಲರ ನೆಚ್ಚಿನಂಥ ಶ್ರೀಯುತ ಚಂದ್ರಶೇಖರ್ ಅವರು ಉದ್ಘಾಟನೆಗೆ ಚಾಲನೆ ನೀಡ್ತಾ ಇದ್ದಾರೆ. ಅವ್ರ ಜೊತೆ ಎಲ್ಲ ಗಣ್ಯರು ಕೈ ಜೋಡಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಶ್ರೀ HD ಮೂಡ್ಲೈನವರು ಹಿರಿಯ ಮುಖಂಡರು ಮಂಜುನಾಥ ನಗರ, ಶ್ರೀ ಬಾಲರತ್ರಯ್ಯನವರು ಹಿರಿಯ ಮುಖಂಡರು ಮಂಜುನಾಥ ನಗರ, ಶ್ರೀ ಬಾಲಕೃಷ್ಣರವರು ಮಂಜುನಾಥ ನಗರದ ಮತ್ತೋರ್ವ ಮುಖಂಡರು ದಯಮಾಡಿ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಶ್ರೀಯುತ ಹನುಮಂತಪ್ಪನವರು ಮಹಾಲಕ್ಷ್ಮೀ ನಗರ, ಶ್ರೀ ಮಂಜುನಾಥ್ ಹಾರ್ ಅವರು ಕಾಂಗ್ರೆಸ್ ಮುಖಂಡರು, ಶ್ರೀ ಚಂದ್ರಶೇಖರ್ ಅವರು JDS ಹಿರಿಯ ಉಪಾಧ್ಯಕ್ಷರು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ, ಶ್ರೀ ನಾರಾಯಣ ಸ್ವಾಮಿ BM ರವರು ಬಾಗಲಗುಂಟೆ BJP ಮುಖಂಡರು, ಶ್ರೀ ನರಸಿಂಹಮೂರ್ತಿರವರು ಸಿಂಹ ಯುವ ಉಪಾಧ್ಯಕ್ಷರು JDS, ಶ್ರೀ ಎಂ ಮಂಜುನಾಥ್ರವರು ಬೈರವ ಟ್ರಾವೆಲ್ಸ್ ಚೆನ್ನೈಕಂಪಾಳ್ಯ, ಶ್ರೀ ಗೋವಿಂದಪ್ಪನವರು ತಿಪ್ಪೇನಹಳ್ಳಿ ರುಕ್ಮಿಣಿ ನಗರ, ಶ್ರೀ ಬೈರೇಗೌಡರು CN ಪಾಳ್ಯ ಕಾಂಗ್ರೆಸ್ ಮುಖಂಡರು, ಶ್ರೀ ರಾಜಣ್ಣವರು ವಿನಾಯಕ ಎಂಟರ್ಪ್ರೈಸಸ್, ಶ್ರೀ ಪ್ರಕಾಶ್ ಅವರು ಸಂಜನಾ ಎಂಟರ್ಪ್ರೈಸಸ್, ಶ್ರೀ ಬಾಲಕೃಷ್ಣ MK ರವರು MLV ಎಂಟರ್ಪ್ರೈಸಸ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ವಿ. ಶ್ರೀ ಶ್ರೀನಿವಾಸರವರು ತಿಪ್ಪೇನಹಳ್ಳಿ, ಶ್ರೀ ಶಂಕರ್ ರಾವ್ NK ಕೇಬಲ್ ಮಂಜುನಾಥ ನಗರ, ಶ್ರೀ ಸಿದ್ದೇಗೌಡರು ಮತ್ತು ಕೆಂಪಣ್ಣವರು ದಾಸರಳ್ಳಿ ದಯಮಾಡಿ ಎಲ್ಲರೂ ಬಂದು ಈ ಉದ್ಘಾಟನೆಗೆ ಸಹಕರಿಸಿದ್ದೀರಾ. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ಮೂಡ್ಲಪ್ಪನವ್ರಿಗೆ ದಯಮಾಡಿ ಕರೆ ಕೊಟ್ಟಿದ್ದೀನಿ, ದಯಮಾಡಿ ವೇದಿಕೆ ಮೇಲೆ ಬನ್ನಿ. ಶ್ರೀಯುತ ಹನುಮಂತಪ್ಪನವರು ದಯಮಾಡಿ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಈಗ ಕಾರ್ಯಕ್ರಮ ವಿದ್ಯುಕ್ತವಾಗಿ ಉದ್ಘಾಟನೆ ಆಗಿದೆ. ದಯಮಾಡಿ ಎಲ್ಲರೂ ಜೋರು ಚಪ್ಪಾಳೆಯೊಂದಿಗೆ ನಮ್ಮ ಈ ಒಂದು ಸಂಘ ಏನಿದೆ ಇದು ರಾಷ್ಟ್ರ ಮಟ್ಟದಲ್ಲಿ ಕಂಗೊಳಿಸಲಿ ಅಂತ ಶ್ರೀ ವರದರಾಯ ಸ್ವಾಮಿ ಸಾಂಸ್ಕೃತಿಕ ಮತ್ತು ಕಲಾ ಪೋಷಕ ಸಂಘದ ಈ ರಾಷ್ಟ್ರ ಮಟ್ಟದಲ್ಲಿ ಕಂಗೊಳಿಸಲಿ ಅಂತ ನಾವೆಲ್ಲರೂ ಹಾರೈಸ್ತಾ ಇದ್ದೀವಿ. ದಯಮಾಡಿ ನಾನು ಕರೆದಂಥ ಎಲ್ಲ ಗಣ್ಯರು ವೇದಿಕೆಯಲ್ಲಿ ಆಸೀನರಾಗಬೇಕು. ಶ್ರೀಯುತ ಕಾಳಾಚಾರ್ಯ ಅವರು ಬಂದು ಆಸೀನರಾಗಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಹೀರೋ ಹೊಂಡ ರಾಜು ನಂದಿನಿ ಲೇಔಟ್ರವರು ದಯಮಾಡಿ ಬಂದು ಆಸೀನರಾಗಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಶ್ರೀಯುತ ಹರಿಕುಮಾರ್ ಅವರ ಪುತ್ರರಾದಂಥ ಶ್ಯಾಮ್ರವರು ದಯಮಾಡಿ ತಮ್ಮ ತಂದೆಯವರ ಪರವಾಗಿ ತಾವು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಶ್ಯಾಮ್ರವರು, ಶ್ರೀ ಕೃಷ್ಣಮೂರ್ತಿರವರು ದಯಮಾಡಿ ಬರಬೇಕು ವೇದಿಕೆ ಮೇಲೆ.
ಗಂಗಾಧರ್ ಸ್ವಾಮಿರವರು ದಯಮಾಡಿ ಅವರು ಬರಬೇಕು ಅಂತ ಕೇಳ್ಕೊತಾ ಇದ್ವಿ. ಶ್ರೀಯುತ ಪದ್ಮರಾಜ್ ಮತ್ತು ಕುಮಾರ್ ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಬನ್ನಿ ದಯಮಾಡಿ. ಶ್ರೀ ಸುಧೀರ್ ಅವರು ಸಹ ದಯಮಾಡಿ ಆಗಮಿಸಬೇಕು ತಾವೆಲ್ಲ. ಈಗ ಹಿಂದಿನ ಮುಖ್ಯ ಆಕರ್ಷಣೆ ನಾಟಕದ ನಿರ್ದೇಶನದ ಗುರುಗಳಿಗೆ ಬೆಳ್ಳಿ ಕಿರೀಟಧಾರಣೆ, ಅದಕ್ಕೆ ಸಕಲ ಸಿದ್ಧತೆಯನ್ನು ನಮ್ಮ ಮಂಜುನಾಥ್ ನಗರದವರು ಎಲ್ಲ ಮಾಡ್ಕೊಂಡಿದ್ದೀರಿ. ಈಗ ನಾನು ಸಂಕ್ಷಿಪ್ತವಾಗಿ ಅವರ ಸಾಧನೆಯ ಬಗ್ಗೆ ನಿಮಗೆಲ್ಲ ಹೇಳ್ತೀನಿ. KV ಇಂಜಿನಿಯರ್ ಕೃಷ್ಣಮೂರ್ತಿರವರು ದಯಮಾಡಿ ಮೇಲೆ ಆಗಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ದಯಮಾಡಿ ಶ್ರೀಯುತ MK ಬಾಲಕೃಷ್ಣವರವರು ಆಸೀನರಾಗಬೇಕು ಸರ್. ದಯಮಾಡಿ ತಾವು ವೇದಿಕೆ ಮೇಲೆ ಆಸೀನರಾಗಬೇಕು. ಸತತವಾಗಿ ಹೇಳ್ತಾ ಇದ್ದೀವಿ. ಚೊಕ್ಸಂದ್ರದ ರಂಗಣ್ಣವರು ದಯಮಾಡಿ ಆಗಮಿಸಬೇಕು. ಹಾಗೆ ಮಂಜಣ್ಣವರು ಸಹ ಆಗಮಿಸಬೇಕು. ಚೊಕ್ಸಂದ್ರದ ರಂಗಣ್ಣವರು, ಕೇಬಲ್ ಮಂಜಣ್ಣನವರು ದಯಮಾಡಿ ಆಗಮಿಸಬೇಕು. ಕೇಬಲ್ ಮಂಜಣ್ಣವರು ದಯಮಾಡಿ ಆದಷ್ಟು ಬೇಗ ಬನ್ನಿ. ಮಾಲೀಕರಾದ ಮಂಜುನಾಥ್ರವರು ಮತ್ತು ಅವರ ಸಹೋದರರ ಬೈರೇಗೌಡರು ದಯಮಾಡಿ ಆಗಮಿಸಬೇಕು. KV ಇಂಜಿನಿಯರ್ ಕೃಷ್ಣಮೂರ್ತಿರವರು ದಯಮಾಡಿ ತಾವು ನಮ್ಮ ನಾಟಕ ನಿರ್ದೇಶನ ಗುರುಗಳ ಸಹೋದರರಂತೆ, ದಯಮಾಡಿ ನಿಮಗೋಸ್ಕರ ಅವ್ರು ಕಾಯ್ತಾ ಇದ್ದಾರೆ. ಸಾಕಷ್ಟು ಬಾರಿ ನನಗೆ ಅವ್ರು ಬರಲೇಬೇಕು ವೇದಿಕೆ ಮೇಲೆ ಎಂದು ಕೇಳ್ಕೊತಾ ಇದ್ದಾರೆ. ದಯಮಾಡಿ KV ಕೃಷ್ಣಮೂರ್ತಿರವರು ವೇದಿಕೆ ಮೇಲೆ ಆಗಮಿಸಬೇಕು ತಮ್ಮಲ್ಲಿ ಕಳಕಳಿಯ ಮನವಿ. ಶ್ರೀಯುತ ರಾಮೇಗೌಡರವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಶ್ರೀಯುತ ರಾಮೇಗೌಡರವರು ಮತ್ತು ಬೆಟ್ಟಸ್ವಾಮಿರವರು. ಶ್ರೀಯುತರ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ಕೊಡ್ತೀನಿ. ಶ್ರೀಯುತ M ಸುಂದರರಾಜ್ರವರು 16/6/63ರಲ್ಲಿ ಶ್ರೀಮತಿ ಲಕ್ಷ್ಮಮ್ಮ ಶ್ರೀಯುತ ಮಾಯಣ್ಣನವರ ದ್ವಿತೀಯ ಪುತ್ರರಾಗಿ ಕಾಳಲಿಂಗನಹಳ್ಳಿ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆಯಲ್ಲಿ ಜನಿಸಿ ಪ್ರಾಥಮಿಕ ಶಾಲೆಗೆ ವಿದ್ಯಾಭ್ಯಾಸ ಮೊಟಕುಗೊಂಡರೂ ಜೀವನದಲ್ಲಿ ಏನನ್ನಾದರೂ ಸಾಧಿಸುವ ತುಡಿತದೊಂದಿಗೆ 12ನೇ ವರ್ಷಕ್ಕೆ ಬೆಂಗಳೂರಿಗೆ ಬಂದು ಶ್ರೀರಾಂಪುರದ ಒಂದು ಚಿಕ್ಕ ಹೋಟೆಲ್ನಲ್ಲಿ ಕ್ಲೀನರಾಗಿ ಕೆಲಸಕ್ಕೆ ಸೇರಿಕೊಳ್ತಾರೆ. ಶ್ಯಾಮಲಮ್ಮ ಸುಂದರರಾಜ್ರವರು ದಯಮಾಡಿ ಯಾರ್ಯಾರು ಕರೆ ಕೊಡ್ತೀವಿ ಈಗ ಇವ್ರ ಬಗ್ಗೆ ನಿಮಗೆ ವರದಿಯನ್ನು ಕೊಡ್ತಾ ಇದೆ. ಅವ್ರ ಶ್ರೀಮತಿಯವರು ದಯಮಾಡಿ ಆಗಮಿಸಿ. ಇನ್ನು ಅದ ನಂತರ ಅವರು ಒಂದು ಬಾಲ್ಯದಲ್ಲಿಯೇ ದುಡಿತಕ್ಕೆ ತೊಡಗಿಸ್ಕೊಂಡು ಶಾಲೆಗೆ ಹೋಗಿ ಕಲಿಯುವುದರ ಜೊತೆಯಲ್ಲಿ ತನ್ನ ಸಾಧ್ಯವಾಗದಿದ್ದಕ್ಕೆ ಸ್ನೇಹಿತರಿಂದಲೇ ಕೇಳಿ ತಿಳಿದು ಕಲಿತು ತದನಂತರ ಸೋಡಾ ಫ್ಯಾಕ್ಟ್ರಿ ಹಾಗೂ ನಿರಾಶ್ರಿತರ ಕೇಂದ್ರ ಅರಣ್ಯ ಇಲಾಖೆಯಲ್ಲಿ ಕೆಲವು ದಿನ ಕೆಲಸ ಮಾಡಿ ಅಂದಿನ ಕಾಲಕ್ಕೆ 50 ರೂಗಳ ಪಿಗಣಿ ಕಟ್ಟುತ್ತಾ 30,000ಕ್ಕೂ ಅಧಿಕ ಹಣವನ್ನು ಕೂಡಿಸಿ ಸಹೋದರಿಯರ ಮದುವೆಗೆ ಮತ್ತು ತಮ್ಮ ಕುಟುಂಬಕ್ಕೆ ಆಸರೆಯಾಗಿದ್ದರು. ಪೌರಾಣಿಕ ನಾಟಕಗಳನ್ನು ನೋಡುವುದು ಇವರ ಚಿಕ್ಕಂದಿನ ಹವ್ಯಾಸ. ಇವರನ್ನು ಸಂಪೂರ್ಣವಾಗಿ ನಾಟಕ ರಂಗಭೂಮಿಗೆ ಸೆಳೆಯಿತು. ಮೊದಲು ಹರಿಕಥಾ ವಿದ್ವಾನ್ ಗಂಗೊಂಡಳ್ಳಿಯ ಶೆಟ್ಟಳನಪುರ ಹತ್ತಿರ ತಬಲವಾದಕರಾಗಿ ಕಲೆಯಲ್ಲಿ ತೊಡಗಿಸಿಕೊಂಡು ಶ್ರೀಯುತ ವಿದ್ವಾನ್ ಶಿವಕುಮಾರ್ ಕಮಲಾನಗರ ರವರು ಇವರ ತಬಲ ಕಲಿಸಿದ ಗುರುಗಳ ಸಹಕಾರದೊಂದಿಗೆ ಅತ್ಯುನ್ನತ ತಬಲವಾದಕರಾಗಿ ಬೆಳೆದು ಶ್ರೀಯುತರು ಮತ್ತು ವಿದ್ವಾನ್ ಸುಬ್ಬನರಸಿಂಹಮೂರ್ತಿ BK ರವರ ಶಿಷ್ಯರಾಗಿ ಹಾರ್ಮೋನಿಯಂ ಕಲಿತು ಕಲಿಕೆ ಸಮಯದಲ್ಲಿ ಹಲವರಿಂದ ನಿಂದನೆಗೆ ಒಳಗಾದರೂ ಎದೆಗುಂದದೆ ಕಲಾ ಸರಸ್ವತಿಯನ್ನು ಒಲಿಸಿಕೊಂಡು 1989ರಲ್ಲಿ 23 ದಿನಗಳ ಕಾಲ ನಾಟಕದ ಫ್ಲ್ಯಾಟ್ ತಯಾರು ಮಾಡಿಕೊಂಡು 14 ತಿಂಗಳು ಸಂಭಾವನೆ ಇಲ್ಲದೆ ನಾಟಕವನ್ನು ಕಲಿಸಿ ಮೊದಲ ನಾಟಕ ನಿರ್ದೇಶನದಲ್ಲೇ ಕಲಾಭಿಮಾನಿಗಳು ಮತ್ತು ಗುರು ಹಿರಿಯರ ಪ್ರಶಂಸೆಗೆ ಪಾತ್ರರಾಗಿ ಸತತವಾಗಿ 25 ವರ್ಷಗಳಿಂದ ಅಂದರೆ ರಜತ ಮಹೋತ್ಸವ ಇಲ್ಲಿಗೆ ಕಲಾ ಸೇವೆಯಲ್ಲಿ ಶ್ರದ್ಧೆ ಭಕ್ತಿ ಭಾವಗಳಿಂದ 1,000ಕ್ಕೂ ಹೆಚ್ಚು ಕಾರ್ಯಗಳಿಗೆ ತಬಲಾವಾದನ 350ಕ್ಕೂ ಹೆಚ್ಚು ಪೌರಾಣಿಕ ನಾಟಕಗಳನ್ನು ನಿರ್ದೇಶಿಸಿರುವುದು ಇವರ ಕಲಾ ಸೇವೆಗೆ ಹಿಡಿದ ಕೈಗನ್ನಡಿ. ಹಾಗೆ ಶ್ರೀಯುತರ 1989ರಲ್ಲಿ ಶ್ರೀಮತಿ ಶ್ಯಾಮಲಾರವರನ್ನು ಧರ್ಮಸ್ಥಳದಲ್ಲಿ ಈಗ ಅವ್ರ ಪಕ್ಕ ಆಸೀನರಾಗಿದ್ದಾರೆ ಸರಳ ವಿವಾಹದ ಮೂಲಕ ಕೈ ಹಿಡಿದು ಅಂದಿನಿಂದಲೂ ಹೆಂಡತಿಯ ಸಂಪೂರ್ಣ ಸಹಕಾರದೊಂದಿಗೆ ಇವರ ಕಲಾ ಸೇವೆಗೆ ಸಂಪೂರ್ಣ ಸಹಕಾರ ಅವರ ಶ್ರೀಮತಿಯವರಿಂದ ದೊರೆಯುತ್ತದೆ. ಇವರು ಕುರುಕ್ಷೇತ್ರ, ನಳದ ಮಯಂತಿ, ದಾನಶೂರಕರ್ಣ,
ತ್ರಿಪುರ ಸಂಹಾರ, ತ್ರಿಮೂರ್ತಿ ವಿಜಯ ಎಂಬ ಹಲವು ಬಗೆಯ ಪೌರಾಣಿಕ ನಾಟಕಗಳನ್ನು ನಿರ್ದೇಶಿಸುವುದಲ್ಲದೆ ಜಾತ್ರಾ ಮಹೋತ್ಸವ, ಆದಿಚುಂಚನಗಿರಿ ಮಠ, ಮಧುರೆ ಶನಿದೇವರ ದೇವಸ್ಥಾನ, ಶ್ರೀ ಸಿದ್ಧಗಂಗಾ ಮಠ, ಮಾಗಡಿ ರಂಗನಾಥ ಸ್ವಾಮಿ ದೇವಾಲಯಗಳಲ್ಲೂ ಸಹ ಇವರು ನಾಟಕಗಳನ್ನು ಆಡಿಸಿ ಯಶಸ್ಸನ್ನು ಗಳಿಸಿದ್ದಾರೆ. ಅಲ್ಲದೆ ಸಮಾಜ ಸೇವೆಯಲ್ಲೂ ತಮ್ಮನ್ನು ತೊಡಗಿಸಿಕೊಂಡಿರುವ ಇವರು ಮುಂಜಾನೆಯಲ್ಲಿ ಉರಿತಕ್ಕಂಥ ಬೀದಿ ದೀಪಗಳನ್ನು ಆರಿಸುವುದು. ಎಷ್ಟೋ ಜನ ಈ ಕೆಲಸ ಮಾಡಲ್ಲ, ಮಧ್ಯಾಹ್ನ ಆದರೂ ಬೀದಿ ದೀಪ ಉರಿತಾ ಇರುತ್ತೆ, ಯಾರೂ ಆರಿಸಲ್ಲ. ಅವರು ಎಷ್ಟೇ ಕಾರ್ಯಕ್ರಮದಲ್ಲಿ ಬ್ಯುಸಿ ಇದ್ದರೂ ಅವರ ಒಂದು ಓಣಿಗಳಲ್ಲಿ ಬೀದಿಗಳಿರ್ತಕ್ಕಂಥ ಮುಂಜಾನೆ ಆದರೂ ಉರಿತಕ್ಕಂಥ ಬೀದಿ ದೀಪಗಳನ್ನು ಆರಿಸುವುದು ಇವರ ದೈನಂದಿನ ಕೆಲಸಗಳ ಒಂದು ಭಾಗವಾಗಿದೆ. ಇನ್ನು ಗಿಡಗಳನ್ನು ನೆಟ್ಟು ಪೋಷಿಸುವುದು, ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡುವ ಬಡ ಮಕ್ಕಳನ್ನು ಗುರುತಿಸಿ ತಮ್ಮ ಕೈಲಾದ ಸಹಾಯ ಮಾಡಿ ಅವರ ಉನ್ನತ ವ್ಯಾಸಂಗಕ್ಕೆ ನೆರವಾಗುವುದು, ಬಡವರಿಗೆ ಸಹಾಯ ಮಾಡುವುದು. ಅಲ್ಲದೆ ಇನ್ನೊಂದು ಅವರು ಮತ್ತೊಂದು ಕೆಲಸ ಏನು ಮಾಡ್ತಾರೆ ಅಂದರೆ, ಮೃತ ಶರೀರದ ಎದುರಿನಲ್ಲಿ ಬೆಳಕು ಹರಿಯುವವರೆಗೂ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಭಜನೆಯನ್ನು ಕೂಡ ಸಹ ಅವರು ಮಾಡ್ತಾರೆ. ಸಾಕಷ್ಟು ಶಿಷ್ಯವೃಂದವನ್ನು ಹೊಂದಿರುವ ತಮ್ಮ ಸಾಧನೆಗೆ ಮತ್ತೊಂದು ಮೈಲಿಗಲ್ಲಾಗಿ ಶ್ರೀ ವರದರಾಯ ಸ್ವಾಮಿ ಸಾಂಸ್ಕೃತಿಕ ಮತ್ತು ಕಲಾ ಪೋಷಕ ಸಂಘವನ್ನು ಈ ದಿನ ನಾವು ಉದ್ಘಾಟನೆ ಮಾಡಿದ್ದೀವಿ. ಹೆಚ್ಚೆಚ್ಚು ಜನರನ್ನು ತಲುಪಿ ಸಮಾಜ ಸೇವೆಯನ್ನು ಮಾಡ್ತಕ್ಕಂಥ ಬಸವಣ್ಣನವರ ಕಾಯಕವೇ ಕೈಲಾಸ ಎಂಬುದನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಮುನ್ನಡೆತಕ್ಕಂಥ ಶ್ರೀಯುತರಿಗೆ ಎಲ್ಲ ಸಕಲ ಈಶ್ವರವನ್ನು ಭಗವಂತ ಕೊಡಲಿ ಅಂತ ಆಶಿಸಿದ ಅವರ ಏಕೈಕ ಪುತ್ರಿ ಭವ್ಯ ಎಂ.ಕಾಂ ಅನ್ನು ಮುಗಿಸಿ KS ಬರೆಯುವ ಸಿದ್ಧತೆಯಲ್ಲಿದ್ದಾರೆ. ದಯಮಾಡಿ ಅವರು ವೇದಿಕೆ ಮೇಲೆ ಬರಬೇಕು. ಇವರ ಕುಟುಂಬಕ್ಕೆ ಹಾಗೂ ಇವರ ಎಲ್ಲ ಕನಸುಗಳು ಈಡೇರಲಿ ಅಂತ ಆಶಿಸಿದ ಇನ್ನೂ ಹೆಚ್ಚಿನ ಬಿರುದು ಸನ್ಮಾನಗಳಿಗೆ ಪಾತ್ರರಾಗಲಿ. ಇಂದಿನ ಶ್ರೀ ಅನುಗ್ರಹ ಶನೇಶ್ವರ ಕುರುಬ ಪೋಷಕ ನಾಟಕ ಮಂಡಳಿ ಮಂಜುನಾಥ ನಗರ ಎಲ್ಲ ಕಲಾವಿದರು ಹಾಗೂ ಪೋಷಕರ ಪರವಾಗಿ ಹಾಗೂ ಎಲ್ಲ ಗಣ್ಯರ ಪರವಾಗಿ ದಯಮಾಡಿ ಅವರಿಗೆ ಕಿರೀಟ ಧಾರಣೆಯನ್ನು ಮಾಡಬೇಕು ಅಂತ ಶ್ರೀತರಲ್ಲಿ. ಹಾಗೆ ಈ ಒಂದು ಡ್ರಾಮಾ ಸೀನರಿಯ ಮಾಲೀಕರಾದಂಥ ಶ್ರೀಯುತ ಕಾಳಾಚಾರ್ಯವರು, ಶ್ರೀಯುತ ಚಂದ್ರಶೇಖರ್ ಅವರು ಮತ್ತು ಶ್ರೀಯುತ ಶಂಕರಪ್ಪನವರು ದಯಮಾಡಿ ಅವರಿಗೆ ಕಿರೀಟ ಧಾರಣೆಯನ್ನು ನೆರವೇರಿಸಿಕೊಡ್ಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಮನವಿ. ಶ್ರೀಯುತ ರೇವಣ್ಣವರು ಇವರ ಜೀವಮಾನ ಸಾಧನೆಯನ್ನು ಗುರುತಿಸಿ ಇದನ್ನು ಮಾಡ್ತಾ ಇದ್ದೀವಿ. 89ರಿಂದ ಇಲ್ಲಿವರೆಗೆ 25 ವರ್ಷಗಳು ಕಲಾ ಸೇವೆಯನ್ನು ಮಾಡಿದ್ದಾರೆ. ಹಿರಿಯರಾದಂಥ ನೆಲಮಂಗಲ ತಿಮ್ಮಣ್ಣವರು ಆಗಮಿಸಿದ್ದಾರೆ, ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಹಾಗೂ ಮಂಜಣ್ಣನವರು ಆಗಮಿಸಿದ್ದಾರೆ, ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ದೊಡ್ಡೇಗೌಡರು BTS ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಸೋಮಣ್ಣನವರು ಕಲಾ ಪೋಷಕರು ದಯಮಾಡಿ ವೇದಿಕೆಗೆ ಆಗಮಿಸಬೇಕೆಂದು ವಿನಿಸ್ತಾ ಇದ್ದೇವೆ. ಈಗ ಪೂಜ್ಯ ಕಾಳಾಚಾರ್ ಮತ್ತು ಅವರ ಸಂಗಡಿಗರಿಂದ ಪೂಜ್ಯ ಗುರುಗಳಿಗೆ ಕಿರೀಟ ಧಾರಣೆಯನ್ನು ಮಾಡಲಿದ್ದಾರೆ. ಎಲ್ಲರೂ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದಿಸಬೇಕಾಗಿ ವಿನಂತಿಸ್ತೇವೆ. ಅವರ ಒಂದು ಚೊಕ್ಕ ಕುಟುಂಬ ಸುಂದರರಾಜ್ರವರು, ಶ್ರೀಮತಿ ಶ್ಯಾಮಲಾರವರು ಮತ್ತು ಕುಮಾರಿ ಭವ್ಯ ಅವರ ಒಂದು ನೆನಪಿನ ಕಾಣಿಕೆಯಾಗಿ ಅದನ್ನು ಅವರಿಗೆ ವಿತರಣೆಯನ್ನು ಮಾಡ್ತಾಯಿದ್ವಿ. ನಿಮ್ಮ ಶ್ರಮ, ನಿಮ್ಮ 25 ವರ್ಷಗಳ ಕಲಾ ಜೀವನ ಯಶಸ್ವಿಯಾಗಿದ್ದಕ್ಕೆ ಹಾಗೂ ನಿಮ್ಮ ಶ್ರೀಮತಿಯವರ ನಿಮ್ಮ ಮಗಳ ಎಲ್ಲ ಸಹಕಾರಕ್ಕೆ ಮತ್ತೊಮ್ಮೆ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತ ಆಶಿಸ್ತಾ, ನಿಮ್ಮೆಲ್ಲರ ಮುಂದಿನ ಜೀವನ, ಮುಂದಿನ ಕಲೆ ಹಾಗೂ ನಿಮ್ಮ ಸಮಾಜ ಸೇವೆ, ಏಕೆಂದರೆ ದೇಶ ನನಗೇನು ಕೊಡ್ತು, ಸಮಾಜ ನನಗೇನು ಕೊಡ್ತು ಅಂತ ಪ್ರಶ್ನೆ ಮಾಡ್ಕೊಳ್ಳೋದಕ್ಕಿಂತ ನಾನು ದೇಶಕ್ಕೆ ಏನು ಕೊಟ್ಟೆ, ನಾನು ಸಮಾಜಕ್ಕೆ ಏನು ಕೊಟ್ಟೆ ಅಂತ ಪ್ರಶ್ನೆ ಮಾಡ್ತಕ್ಕಂಥ ವ್ಯಕ್ತಿತ್ವ ಶ್ರೀಯುತ ಸುಂದರರಾಜ್ರವರು. ನಿಜಕ್ಕೂ ಮಂಜುನಾಥ ನಗರದಲ್ಲಿ ಹಾಗೂ ಶ್ರೀಯುತರ ಸುವರ್ಣಾಕ್ಷರಗಳಲ್ಲಿ ಬೆಳೆದಿರಬೇಕಂತಹ ಸುದಿನ. ನಿಜಕ್ಕೂ ಅಷ್ಟೇ ನಮ್ಮ ಜಗದೀಶ್ ಅವರು ಸೊಗಸಾಗಿ ಆ ಕಿರೀಟವನ್ನು ಶೃಂಗರಿಸಿದ್ದಾರೆ. ನಿಮ್ಮ ಎಲ್ಲ ಒಂದು ಸಹಕಾರಕ್ಕೆ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಈ ನಾನು ಹೃದಯ ತುಂಬಿದ ಅಭಿನಂದನೆಗಳನ್ನು ಈ ಮುಖಾಂತರ ತಮಗೆ ಕೊಡ್ತಾ ಇದ್ದೀನಿ. ದಯಮಾಡಿ ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಇದ್ದಿದ್ದಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆಗಳನ್ನು ತಿಳಿಸಿ ನಿಮ್ಮ ಈ ಸಾಧನೆ ಮೈಲಿಗಲ್ಲು ಇನ್ನು ಎತ್ತರಕ್ಕೆ ಆಕಾಶದ ಎತ್ತರಕ್ಕೆ ಬೆಳಗಲಿ ಅಂತ ಹಾರೈಸ್ತಾ ಇದ್ದೀವಿ. ಹಾಗೂ ನಿಮ್ಮ ಚೊಕ್ಕ ಕುಟುಂಬಕ್ಕೆ ಭಗವಂತ ತಾಯಿ ಭುವನೇಶ್ವರಿ ಆಶೀರ್ವಾದವನ್ನು ನೀಡಲಿ ಅಂತ ಇಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರ ಪರವಾಗಿ ನಾನು ಆಶಿಸ್ತಾ ಇದ್ದೀನಿ. ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರೂ ಜೋರು ಚಪ್ಪಾಳೆಯೊಂದಿಗೆ ಅಭಿನಂದಿಸೋಣ. ಇವರು ಶ್ರದ್ಧಾ, ಭಕ್ತಿ, ನಿಷ್ಠೆಗಳಿಂದ ಮಾಡ್ತಕ್ಕಂಥ ಕಾರ್ಯಕ್ರಮ. ಮತ್ತೊಮ್ಮೆ ಕಣ್ತುಂಬಿಕೊಳ್ತಕ್ಕಂಥ ಸುವರ್ಣಾವಕಾಶ. ಧನ್ಯವಾದಗಳು ಎಲ್ಲ ಗಣ್ಯರಿಗೂ. ಈ ಒಂದು ಸನ್ಮಾನವನ್ನು ನಡೆಸಿಕೊಡುವಂಥ ಎಲ್ಲ ಗಣ್ಯರಿಗೂ ಧನ್ಯವಾದಗಳು ತಿಳಿಸು. ದಯಮಾಡಿ ತಾವು ವೇದಿಕೆಯಲ್ಲಿ ಆಸೀನರಾಗಬೇಕು. ಈಗ ಮತ್ತೆ ಗಣ್ಯರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಇದೆ.
ಶ್ರೀ ಶ್ರೀ ಅನುಗ್ರಹ ಶನೇಶ್ವರ ಕೃಪಾ ನಾಟಕ ಪೋಷಿತ ನಾಟಕ ಮಂಡಳಿಯವರು ಈ ದಿವಸ ಶ್ರೀಕೃಷ್ಣ ಸಂಧಾನ ಕುರುಪಾಂಡವರ ಸಂಗ್ರಾಮ ಎಂಬ ಪೌರಾಣಿಕ ನಾಟಕವನ್ನು ಅಭಿನಯಿಸ್ತಾ ಈ ನಾಟಕವನ್ನು ಕಲಿಸಿದಂಥ ಸುಂದರಾಜ್ ಮಾಸ್ಟರ್ ಅವರಿಗೆ ಇವತ್ತು ಸನ್ಮಾನ ಇಟ್ಕೊಂಡಿದ್ದಾರೆ. ಇದು ನಿಜಕ್ಕೂ ಸುಂದರರಾಜ್ ಅವರಿಗೆ ಮರೆಯಲಾದಂಥ ದಿನ ಅಂತ ನಾನು ತಿಳ್ಕೊಂಡಿರ್ತೀನಿ. ಅವರೆಷ್ಟೋ ನಾಟಕಗಳನ್ನ ಕಳಿಸಿರ್ಬೋದು, ಆದರೆ ಇವತ್ತು ಅವರಿಗೆ ಇಂಥ ಒಂದು ಸಂದರ್ಭ, ಒಂದು ಬೆಳ್ಳಿ ಕಿರೀಟ ಕೊಟ್ಟಿರೋದು ಮಂಜುನಾಥ್ ನಗರದಿಂದ ಅಂತ ಹೇಳಿದ್ರೆ ನಿಜಕ್ಕೂ ಸಂತೋಷ ಪಡಬೇಕು, ಹೆಮ್ಮೆ ಪಡಬೇಕು ಅಂತ ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಈ ನಾಟಕಕ್ಕೆ ಮಂಜುನಾಥ್ ನಗರ ಗ್ರಾಮಸ್ಥರಾದ ಹಿರಿಯರಾದ ಶಂಕರಪ್ಪನವರು, ರೇಣುಕಣ್ಣವರು, ನನ್ನ ಸ್ನೇಹಿತರಾದ ಬಾಲು ಅವರು, ಪ್ರಕಾಶ್ ಅವರು, ರಾಜಣ್ಣ ಅವರು, ಸುಮಾರು ಎಲ್ಲ ನನ್ನ ಆತ್ಮೀಯ ಸ್ನೇಹಿತರುಗಳೇ ಇಲ್ಲಿದ್ದಾರೆ. ಅದರಲ್ಲೂ ವೇದಿಕೆ ಮೇಲಿರತಕ್ಕಂಥ ಎಲ್ಲ ಹಿರಿಯರೇ. ಈ ದಿವಸ ಸುಂದರರಾಜ್ ಅವರು ಸುಮಾರು ನಾಟಕಗಳನ್ನ ಮಂಜುನಾಥ್ ನಗರದಲ್ಲಿ ಕಲಿಸಿದ್ದಾರೆ. ವರ್ಷಕ್ಕೆ ಏನಿಲ್ಲ ಅಂದರೆ 2-3 ನಾಟಕಗಳನ್ನ ಅವರು ಕಲಿಸ್ತಾರೆ. ಅವರು ದೇವರು ಅವರಿಗೆ ಆಯುಷ್ಯ, ಆರೋಗ್ಯ, ಸುಖ, ಸಂತೋಷ ಎಲ್ಲ ಸಿಕ್ಕಲಿ. ಮುಂದೆ ಅವರು ಇನ್ನೂ ಹೆಚ್ಚಿನ ನಾಟಕಗಳನ್ನ ಕಲಿಸಲಿ. ಅವರು ಈ ನಮ್ಮ ಪೌರಾಣಿಕ ಡ್ರಾಮಾಗಳು ಈಗ ಹಳ್ಳಿಗಳ ಕಡೆ ಬಿಟ್ಟರೆ ಸಿಟಿಗಳ ಕಡೆ ಆಡೋದು ಕಷ್ಟ. ತುಂಬನೇ ಇವತ್ತು ಒಂದು ನಾಟಕ ಆಡಬೇಕು ಅಂದರೆ ಸುಮಾರು 1.5 ಲಕ್ಷದಿಂದ 2 ಲಕ್ಷ ರೂಪಾಯಿ ಬೇಕು. ಸುಮಾರು ಕಷ್ಟನೇ ಆಗುತ್ತೆ. ಆದ್ದರಿಂದ ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಕಲಾದೇವಿಗಿನ ಹೆಚ್ಚಿನ ರೀತಿಯಲ್ಲಿ ಅವರು ಪ್ರೋತ್ಸಾಹಿಸಲಿ. ಅದೇ ರೀತಿ ಮಂಜುನಾಥ್ ನಗರದ ಜನಗಳೆಲ್ಲರೂ, ಅದರೊಳಗೂ ನಮ್ಮ ಹುಡುಗರೆಲ್ಲರೂ ಪೌರಾಣಿಕ ನಾಟಕಕ್ಕೆ ಹೆಚ್ಚು ಪ್ರೋತ್ಸಾಹ ನೀಡಿ ಎಲ್ಲ ತುಂಬ ಇನ್ನೂ ಒಳ್ಳೆ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ನೀಡಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇನ್ನೂ ಮತ್ತೆ ಮತ್ತೆ ಇಂಥ ನಾಟಕಗಳನ್ನ ಆಡಲಿ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈಗ ಶ್ರೀಯುತರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಶ್ರೀಯುತರು ದಯಮಾಡಿ ಸನ್ಮಾನವನ್ನು ಸ್ವೀಕರಿಸಬೇಕು. ಮಾನ್ಯ BR ಚಂದ್ರಶೇಖರ್ ಅವರು, BBMP ಸದಸ್ಯರು, ವಾರ್ಡ್ ನಂಬರ್ 14. ಇವರಾದ ನಂತರ ದಯಮಾಡಿ ರಾಮೇಗೌಡರವರು ಬಂದುಬರಬೇಕು. ರಾಮೇಗೌಡರವರು ದಯಮಾಡಿ, ಕಾಲಾವಕಾಶ ಕಡಿಮೆ ಇದೆ, ಆದಷ್ಟು ಬೇಗ ಬನ್ನಿ. ಶ್ರೀಯುತ ರಾಮೇಗೌಡರವರು ದಯಮಾಡಿ ಬೇಗ ಬಂದು ಸನ್ಮಾನವನ್ನು ಸ್ವೀಕರಿಸಬೇಕು. ಇವರಾದ ನಂತರ ಶ್ರೀಯುತ ರಾಮೇಗೌಡರವರು ದಯಮಾಡಿ ಬಂದು ಸನ್ಮಾನ ಸ್ವೀಕರಿಸಬೇಕು. ಶ್ರೀಯುತ ರಾಮೇಗೌಡರು ಆದ ನಂತರ ಶ್ರೀಯುತ ಕಾಳಾಚಾರ್ಯ ಅವರು, ರಾಮೇಗೌಡರ ನಂತರ ಶ್ರೀಯುತ ಕಾಳಾಚಾರ್ಯ ಅವರು ಬರಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಶ್ರೀಯುತ ರಾಮೇಗೌಡರವರಿಗೆ ಒಂದು ಸನ್ಮಾನ, ಅವರಾದ ನಂತರ ಶ್ರೀಯುತ ಕಾಳಾಚಾರ್ಯ ಅವರು ಬರಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಆದಷ್ಟು ಬೇಗ ನಮ್ಮ ಕಾರ್ಯಕರ್ತರು ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕು. ಕಾಲಾವಕಾಶ ಕಡಿಮೆ ಇದೆ, ನಾಟಕ ಪ್ರಾರಂಭವಾಗಬೇಕಾಗಿದೆ. ಶ್ರೀಯುತ ಕಾಳಾಚಾರ್ಯ ಅವರು ತದನಂತರ ಸ್ವೀಕರಿಸಬೇಕಂತ ಕೇಳ್ಕೊತಾ ಇದ್ದೀವಿ. ದಯಮಾಡಿ ಬೇಗ ಬನ್ನಿ. ಡ್ರಾಮಾ ಸೀನರಿಯ ಮಾಲೀಕರು, ಹಾಗೆ ಇವರಾದ ನಂತರ ಊರಿನ ಮುಖಂಡರಾದಂಥ ಶಂಕರಪ್ಪನವರು, ಕಾಳಾಚಾರ್ಯ ಅವರಾದ ನಂತರ ಶ್ರೀಯುತ ಶಂಕರಪ್ಪನವರು ಬರಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಶಂಕರಪ್ಪನವರ ನಂತರ ಶ್ರೀಯುತ ರೇವಣ್ಣರು, ದಯಮಾಡಿ ಆದಷ್ಟು ಬೇಗ ಬರಬೇಕು. ಶಂಕರಪ್ಪನವರಾದ ನಂತರ ಶ್ರೀ ಶಂಕರಪ್ಪನವರು, ಅವರಾದ ನಂತರ ಶ್ರೀ ರೇವಣ್ಣರು, ಹಿರಿಯ ಕಲಾವಿದರು ಹಾಗೂ ಕಲಾ ಪ್ರೋತ್ಸಾಹಕರು, ಬುದ್ಧಿಜೀವಿಗಳು. ಬೆಟ್ಸ್ವಾಮಿಗೌಡರವರು, ರೇವಣ್ಣವರ ತಂದೆಯವರು ಆಗಮಿಸಿದ್ದಾರೆ. ನಿಜಕ್ಕೂ ಸಂತೋಷ, ನಿಮ್ಮಂಥ ಹಿರಿಯರು ಬಂದು ಆಶೀರ್ವಾದ ಮಾಡಬೇಕು. ಬೆಟ್ಸ್ವಾಮಿಗೌಡರು ಇವರಾದ ನಂತರ ದಯಮಾಡಿ ಬೆಟ್ಸ್ವಾಮಿಗೌಡರವರು ಬರಬೇಕು. ನಂದಿನಿ ಲೇಔಟ್ನ ರಾಮಕೃಷ್ಣಪ್ಪನವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀವಿ.
ಚೆನ್ನೈಕಂಪಾಳ್ಯದ ಮಂಜುನಾಥ್ರವರು ಅಥವಾ ಬೈರೇಗೌಡರವರು ದಯಮಾಡಿ ಆಗಮಿಸಬೇಕು. ಶ್ರೀತಾ ಕೆಂಪರಾಜ್ರವರು ಬಂದು ಪುಷ್ಪಮಾಲಿಕೆಯನ್ನು ಸ್ವೀಕರಿಸಬೇಕು. ಶ್ರೀ ಜಯರಾಮಣ್ಣನವರಿಗೆ ದಯಮಾಡಿ ಪುಷ್ಪಮಾಲಿಕೆಯನ್ನು ನೀಡಬೇಕು ಅಂತ ಕೇಳ್ಕೊತಾ ಇದ್ವಿ. ಅವರಾದ ನಂತರ ಶ್ರೀತಾ ರಾಮಕೃಷ್ಣಪ್ಪನವರು, ಧರ್ಮದರ್ಶಿಗಳಾದ ಹರಿಕುಮಾರ್ ಅವರ ಪುತ್ರರು ಪುಷ್ಪಮಾಲಿಕೆಯನ್ನು ಸ್ವೀಕರಿಸಬೇಕು. ತದನಂತರ ಶ್ರೀ ಪದ್ಮರಾಜ್ ಮತ್ತು ಕುಮಾರ್ ಅವರು ದಯಮಾಡಿ ಮುಂದೆ ಬರಬೇಕು. ಶ್ಯಾಮ್ ಸುಂದರ್ ಹರಿಕುಮಾರ್ ಅವರ ಪುತ್ರ, ಹರಿಕುಮಾರ್ ಅವರ ಪರವಾಗಿ ಅವರ ಪುತ್ರರಿಗೆ ಸನ್ಮಾನ. ದಯಮಾಡಿ ಆದಷ್ಟು ಬೇಗ ಕಾರ್ಯಕ್ರಮವನ್ನು ಮುಗಿಸಿ, ಕಾಲಾವಕಾಶ ಕಡಿಮೆ ಇದೆ, ನಾಟಕ ಪ್ರಾರಂಭಗೊಳ್ಳಬೇಕಾಗಿದೆ. ಯಾರು ಅನ್ಯತಾ ಭಾವಿಸಬೇಡಿ. ತಾವು ಇದ್ದಲ್ಲಿಗೆ ಹೂವಿನ ಹಾರವನ್ನು ಪುಷ್ಪಮಾಲಿಕೆಯನ್ನು ನೀಡ್ತಾ ಇದ್ದೀವಿ. ಯಾರು ಅನ್ಯತಾ ಭಾವಿಸಬೇಡಿ. MK ಬಾಲಕೃಷ್ಣರವರು ನಾಟಕಕ್ಕೆ 2,000 ರೂಗಳನ್ನು ನೀಡಿದ್ದಾರೆ. ಅವರು ನಾನು 4-5 ಬಾರಿ ಕರೆ ಕೊಟ್ಟೆ, ದಯಮಾಡಿ ಅವರು ಚೇರಲ್ಲಿ ಆಸೀನರಾಗಲಿಲ್ಲ. ಆದರೂ ಸಹ ಅವರಿಗೆ ಭಗವತಿ ಒಳ್ಳೆಯದು ಮಾಡಲಿ ಅಂತ ಆಶಿಸ್ತಾ ಇದ್ದೀನಿ. ಮತ್ತೊಮ್ಮೆ ಶ್ರೀತಾ MK ಬಾಲಕೃಷ್ಣರವರಿಗೆ ಒಳ್ಳೆಯದಾಗಲಿ ಶುಭವನ್ನು ಕೋರ್ತಾ ಎಲ್ಲ ಶುಭಾಶಯಗಳನ್ನ ಅವರಿಗೆ ನೀಡ್ತಾ ಇದ್ವಿ. ಅವರು ನಾಟಕಕ್ಕೆ 2,000 ರೂಗಳನ್ನು ಕೊಟ್ಟಿದ್ದಾರೆ. ಚಕ್ಸನ್ ರಂಗನವರು ದಯಮಾಡಿ ನಿಮಗೆ 3ನೇ ಬಾರಿ ಕರೆ ಕೊಡ್ತಾ ಇದ್ವಿ, ದಯಮಾಡಿ ಒಂದು ಪುಷ್ಪಮಾಲಿಕೆಯನ್ನು ಸ್ವೀಕರಿಸಿ. ಚಕ್ಕಸಂದ್ರದ ರಂಗಣ್ಣವರು ಅಲ್ಲಿದ್ದಾರೆ, ಕುಂತಿದ್ದಾರೆ. ಇನ್ನು ಮೂತಣ್ಣರು ದಯಮಾಡಿ ಹಿರಿಯ ಕಲಾವಿದರು, ಇನ್ನು ದಯಮಾಡಿ ಬನ್ನಿ ಪುಷ್ಪಮಾಲಿಕೆಯನ್ನು ಸ್ವೀಕರಿಸಿ. ಮತ್ತೆ ದಯಮಾಡಿ ಮತ್ತೆ ಯಾರು ಬಿಟ್ಟು ಹೋಗಿದರೆ ನಮ್ಮ ಗಮನಕ್ಕೆ ತರಬೇಕು ಅಂತ ಎಲ್ಲರಲ್ಲಿ ಮನವಿ. ಪಿಳ್ಳಳ್ಳಿ ಗಂಗರಾಜರವರು ದಯಮಾಡಿ ಬಂದು ಪುಷ್ಪಮಾಲಿಕೆಯನ್ನು ಸ್ವೀಕರಿಸಬೇಕು. ಶ್ರೀತಾ ಬಾಲಕೃಷ್ಣರವರು ಪುಷ್ಪಮಾಲಿಕೆಯನ್ನು ಸ್ವೀಕರಿಸಬೇಕು. ಪುಷ್ಪಮಾಲಿಕೆ ಶ್ರೀತಾ ಪ್ರಕಾಶ್ ರವರು, ಶ್ರೀನಿವಾಸರವರು ದಯಮಾಡಿ ಬಂದು ಪುಷ್ಪಮಾಲಿಕೆಯನ್ನು ಸ್ವೀಕರಿಸಬೇಕು. ಈ ಜಾಗವನ್ನು ಕಲಾವಿದರು ಅಭಿನಯಿಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಎಲ್ಲರೂ ವೇದಿಕೆ ಮುಂಭಾಗದಲ್ಲಿ ಕುಳಿತು ನಾಟಕವನ್ನು ವೀಕ್ಷಿಸಬೇಕು ಅಂತ ಎಲ್ಲರಲ್ಲಿ ಕಳಕಳಿಯ ಮನವಿ. ಇಲ್ಲಿ ನಾಟಕವನ್ನು ಮಾಡತಕ್ಕಂಥವರಿಗೆ ತೊಂದರೆ ಆಗುತ್ತೆ. ದಯಮಾಡಿ ಸನ್ಮಾನ ಆಗಿರ್ತಕ್ಕಂಥವರು ಹಾಗೂ ಎಲ್ಲ ಕಲಾಭಿಮಾನಿಗಳು ವೇದಿಕೆಯ ಮುಂಭಾಗದಲ್ಲಿ ಕುಳಿತು ನಿಮಗಾಗಿ ಸಾಕಷ್ಟು ವ್ಯವಸ್ಥೆಯನ್ನು ಮಾಡಿಸ್ತೀವಿ. ಅಲ್ಲಿ ಕುಳಿತು ನಾಟಕವನ್ನು ವೀಕ್ಷಣೆ ಮಾಡಬೇಕು ಅಂತ ಎಲ್ಲರಲ್ಲಿ ಕಳಕಳಿಯ ಮನವಿ. ಈಗ ಈ ಡ್ರಾಮಾ ಉದ್ದೇಶಿಸಿ ನಿರೂಪಣೆ ಮಾಡಿದಂಥ ಮಹೇಶ್ ರವರಿಗೆ ಈ ಅನುಗ್ರಹ ಶನೇಶ್ವರ ಕೃಪಾಪೋಷಿತ ನಾಟಕ ಮಂಡಳಿ ವತಿಯಿಂದ ಈ ಪುಷ್ಪಮಾಲಿಕೆಯನ್ನು ಅರ್ಪಿಸ್ತಾ ಇದ್ದಾರೆ. ದಯವಿಟ್ಟು ಅವ್ರು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಮಾರುತಿ ಲ್ಯಾಂಡ್ ಓವರ್ ಬಸ್ ರಾಮೇಗೌಡರು ಹಾಗೂ ಬೆಳಸಾಮಣ್ಣರು, ಸಿದ್ದೇಗೌಡರು, ಕೆಂಪರಾಜು ಅವರಿಂದ ಒಂದು ಕಿರುಕಾಣಿಕೆ ನಾಗೇಂದ್ರ ಅವರು ಬಂದು ಸ್ವೀಕರಿಸಬೇಕಾಗಿ ವಿನಂತಿಸ್ತೇವೆ. ನಿರೂಪಣೆ ಮಾಡಿದಂಥ ಮಹೇಶ್ ಅವ್ರಿಗೆ HT ಮೂಡ್ಲಪ್ಪರು ಈಗ ಬರ್ತಾನೆ ಬಂದಿದ್ದಾರೆ ಲೇಟಾಗಿ. ಅವ್ರಿಗೆ ಪುಷ್ಪಮಾಲಿಕೆಯನ್ನು ಅರ್ಪಿಸ್ಬೇಕು ಅಂತ ಶನೇಶ್ವರ ಡ್ರಾಮಾ ವತಿಯಿಂದ ಕೇಳ್ಕೊಳ್ತಾ ಇದ್ದೀವಿ. ದಯಮಾಡಿ ಟೈಮ್ ಆಯಿತು. ವೇದಿಕೆ ಮೇಲೆ ಇರ್ತಕ್ಕಂಥ ಮುಖಂಡರುಗಳೆಲ್ಲ ಕೆಳಗಡೆ ನಿರ್ಗಮಿಸಿದ್ರೆ ಡ್ರಾಮಾ ಸ್ಟಾರ್ಟ್ ಮಾಡ್ಬೋದು ಅಂತ ಕೇಳ್ಕೊಳ್ತಾ ಇದ್ದೀವಿ. ಇನ್ನೂ ತುಂಬ ಜನ ಲೀಡ್ರ್ ಇದ್ದಾರೆ. ಯಾರು ಕರೀದೇ ಇಲ್ಲ ಅಂತ ಬೇಜಾರು ಮಾಡ್ಕೊಬಾರ್ದು. ಗೊತ್ತಿಲ್ದಿರ ಕೆಲವು ಬಿಟ್ಟೋಗಿರ್ಬೋದು. ಯಾರನ್ನಾದ್ರೂ ಮರ್ತಿದ್ರೆ ನಾವು ದಯವಿಟ್ಟು ಕ್ಷಮಿಸಬೇಕು ಅಂತ ಕೇಳ್ಕೊಳ್ತಾ ಡ್ರಾಮಾ ಮುಂದುವರ್ಸೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಇಬ್ಬರು ಸುಖವಾಗಿ ಬಾಳಿರಿ.
ಸೌಂದರ್ಯ ನುಡಿಯಂತ ಚಾತುರ್ಯ ನಡೆಯಂತ ಗಾಂಭೀರ್ಯ ಎಂತ ಸೌಂದರ್ಯ ಉತ್ತರ ಸೌಂದರ್ಯ ನುಡಿಯಂತ ಚಾತುರ್ಯ ನಡೆಯಂತ ಗಾಂಭೀರ್ಯ ಎಂತ ಸೌಂದರ್ಯ ಅನುರಾಗದ ನವರತಿಯಾಗಿ ಸತಿಯಾದೆ ಅತಿ ಮೃದುವಾಗಿ ಅನುರಾಗದ ನವರತಿಯಾಗಿ ಸತಿಯಾದೆ ಅತಿ ಮೃದುವಾಗಿ ಅಣ್ಣಯ್ಯದ ಪ್ರೇಯಸಿ ನೀನಾಗಿ ನನ್ನಿ ಬಾಳಿಗೆ ಬೆಳಕಾದೆ ಕಣ್ಣಯ್ಯದ ಪ್ರೇಯಸಿ ನೀನಾಗಿ ನನ್ನಿ ಬಾಳಿಗೆ ಬೆಳಕಾದೆ ನನ್ನಿ ಬಾಳಿಗೆ ಬೆಳಕಾದೆ ಎಂತ ಸೌಂದರ್ಯ ನುಡಿಯಂತ ಚಾತುರ್ಯ ನಡೆಯಂತ ಗಾಂಭೀರ್ಯ ಎಂತ ಸೌಂದರ್ಯ ಚಂದ್ರನ ನಾಚಿಸುವ ನಲಮನ ಮಂದಿರ ದುಡಿಯ ಆನಂದಮಯ ಚಂದ್ರನ ಇದೇನು ಏಕೆ ಇಷ್ಟೊಂದು ಕಾತುರಳಾಗಿರಬೇಕು? ಸ್ವಾಮಿ, ನಾನು ನನ್ನ ಹೃದಯಾದಿ ದೇವನ ದರ್ಶನಕ್ಕಾಗಿ 4 ದಿನಗಳಿಂದಲೂ ಹಂಬಲಿಸುತ್ತಿದ್ದೆ. ಅದು ಈ ದಿನ ಲಭಿಸಿತು. ಪ್ರೇಯಸಿ, ನೀನು ನಿನ್ನ ದೇವನ ದರ್ಶನವನ್ನೇನೋ ಹೊಂದಿದೆ, ಆದರೆ ಆತನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನೂ ಸಿದ್ಧಪಡಿಸಿರುವೆ. ನನ್ನ ಸರ್ವಸ್ವವನ್ನು ಕೊಟ್ಟಿರುವೆನು. ಇನ್ನು ನನ್ನದಾಗಿ ಏನು ಉಳಿದಿದೆ? ನಿನ್ನ ಹೃದಯದ ಪ್ರೇಮ ಉತ್ತರ. ಅದು ಮೊದಲಿನಿಂದಲೂ ತಮ್ಮದೇ ಆಗಿದೆ. ಪುನಃ ಕೊಡುವ ಅಗತ್ಯವಿಲ್ಲ ಸ್ವಾಮಿ. ಪ್ರೇಯಸಿ, ಬಳ್ಳಿ ಸಾರಿ ಬಾರೆ ಸಾರಿ ಬಾರೆ ಮರಬೊಂಬಿದೆ ಕನಗಿದೆ ನಿನಗಾಗಿ ಕಾದಿದೆ ಹೃದಯ. ಮರಬೊಂಬಿದೆ ಕನಗಿದೆ ನಿನಗಾಗಿ ಕಾದಿದೆ ಹೃದಯ. ನಿನಗಾಗಿ ಕಾದಿದೆ ಹೃದಯ. ಬಳಿ ಸಾರಿ ಬಾರೆ ಬಳಿ ಸಾರಿ ಬಾರೆ ಹೊರಗುಂಬಿದೆ ಕನಗಿದೆ
ನಿನಗಾಗಿ ಕಾದಿದೆ ಈ ಹೃದಯ ಬಳ್ಳಿ ಸಾರಿ ಬಾರಿ ಎಲ್ಲರಲ್ಲಿ ಬಳ್ಳಿ ಸಾರಿ ಬಾರಿ ಎಲ್ಲರಲ್ಲಿ. ಉತ್ತರ ಸೌಂದರ್ಯ ಸಿರಿರಾಣಿ ನೀನಾದರೆ ಬಂಗಾರವನ ರಾಜ ನಾನಾಗುವೆ. ಸೌಂದರ್ಯ ಸಿರಿರಾಣಿ ನೀನಾದರೆ ಬಂಗಾರವನ ರಾಜ ನಾನಾಗುವೆ. ನವನಾಟ್ಯ ಮಯೂರಿ ನೀನಾದರೆ ಸ್ವರರಾಗ ತಾಳಕ್ಕೆ ನಾನಾಡುವೆ. ನವನಾಟ್ಯ ಮಯೂರಿ ನೀನಾದರೆ ಸ್ವರರಾಗ ತಾಳಕ್ಕೆ ನಾನಾಡುವೆ. ಸ್ವರರಾಗ ತಾಳಕ್ಕೆ ನಾನಾಡುವೆ. ಬಳ್ಳಿ ಸಾರಿ ಬಾರಿ ಮನ ತುಂಬಿದೆ ಕಣ್ಣು ಹಿಂಗಿದೆ ನಿನಗಾಗಿ ಕಾದಿದೆ ಹೃದಯ. ಮನ ತುಂಬಿದೆ ಕಣ್ಣು ಹಿಂಗಿದೆ ನಿನಗಾಗಿ ಕಾದಿದೆ ಹೃದಯ. ನಿನಗಾಗಿ ಕಾದಿದೆ ಹೃದಯ. ಬಳ್ಳಿ ಸಾರಿ ಬಳ್ಳಿ ಸಾರಿ ಬಾರಿ ಬಳಿ ಸಾರಿ ನಿನಗಾಗಿ ಕಾದಿದೆ ಹೃದಯ. ನಿನಗಾಗಿ ಕಾದಿದೆ ಹೃದಯ. ಬಳಿ ಸಾರಿ ಸುಂದರಿ, ಪ್ರತಿದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮವನ್ನು ಹೊಸ ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಆಸೆ. ಉತ್ತರ ವಸಂತದ ಬಳ್ಳಿಯು ದಿನ ದಿನ ಹೊಸ ಹೊಸ ಹೂಗಳಿಂದ ಸೃಷ್ಟಿಕರ್ತನನ್ನು ಆರಾಧಿಸು. ಪಕ್ಷಿಗಳು ದಿನ ದಿನ ಹೊಸ ಹೊಸ ಗಾನದಿಂದ ಪ್ರಕೃತಿಯನ್ನು ನೆಲೆಸು. ಸರ್ವಸಾಕ್ಷನಾದ ಸೂರ್ಯದೇವನು ದಿನ ದಿನ ಹೊಸ ಹೊಸ ಕಾಂತಿಯಿಂದ ಈ ಜಗತ್ತನ್ನೇ ಬೆಳಗುವನು. ಈ ದಿನದ ಆನಂದವು ನಾಳಿನ ದುಃಖದ ಬೀಜ, ನಾಳಿನ ದುಃಖವು ಮುಂದಿನ ಆನಂದದ ಮೂಲ ಪ್ರೇಯಸಿ. ಸ್ವಾಮಿ, ದುಃಖ ಪ್ರೇಮ ಬಣ್ಣದ ಕೋಗಿಲೆ ಮುಖ ನಗುನಾಗಿ ನಗುವ ಚಂದರೆ ಸಕ ತೋಳಿಂದ ನಾನಿನ್ನ ದುಃಖ ಪ್ರೇಮ ಬಣ್ಣದ ಕೋಗಿಲೆ ಚಂದರೆ ತೋಳಿಂದ ನಾ ಬಳಸುತ್ತೇನೆ. ಕೋಗಿಲೆ ಮುಖ
ಮುಖನದು ನಾಚಿ ನಗುವ ಗಂಟಲೆ ಸಕ್ಕ ತೋಳಿಂದ ನಾನಿನ್ನ ಬಳಸಲೆ ಸುಖತೆ ಪ್ರೇಮ ಬಣ್ಣದ ಕೋಗಿಲೆ ಚೆಂಚಲೆ ತೋಳಿಂದ ನಾ ಬಳಸಲೆ ನಿನ್ನಾಗಿ ರೂಪಕ್ಕೆ ಮನವೊತ ಸೋತಿರೆ ಬಣ್ಣವ ಕಣ್ಣೋಟಕ್ಕೆ ತನುವುತ ಹಿಂದಿರೆ ಹೂವ ಮುಡಿಗೆ ಬಾಗಿ ಜಡೆಯೋ ಹೂವ ಮುಡಿಗೆ ಬಾಗಿ ಜಡೆಯೋ ಬಾಗಿ ಬಳುಕುತ್ತೀರೆ ನಾತಾಳೆ ವಿರಹವಾಗನೆಗೆ ಪ್ರೇಮ ಬಂದದ ಕೋಗಿಲೆ ಮುಖನದು ನಾಚಿ ನಗುವ ಚಂಚಲೆ ಸಣ್ಣ ತೋಳಿಂದ ನಾನಿಲ್ಲ ಬಳಸಲೆ ಸುಖತೆ ಪ್ರೇಮ ಬಂದದ ಕೋಗಿಲೆ ಚಂಚಲೆ ತೋಳಿಂದ ನಾ ಬಳಸಲೆ ಕನಸು ನಾಚಿ ನಗುವ ಸುಂದರ ಸಖಿಗಾನಂದ ನೀಡಿದ ಗುಣಸಾಗರ ಸುಖ ಸವಿಪ್ರೇಮ ಬನದ ಪ್ರೇಮದ ವಿಚಾರವೇ ಹೀಗೆ. ವಿರಹದಿಂದ ಸಮ್ಮಿಲನ, ಸಮ್ಮಿಲನದಿಂದ ವಿರಹ, ವಿರಹ ಮತ್ತು ಸಮ್ಮಿಲನ ಉಭಯ ಭಾವಗಳ ಆಕರ್ಷಣ ವಿಕರ್ಷಣಗಳೇ ಪ್ರೇಮದ ಜೀವಹೃದಯೇಶ್ವರಿ. ನಿನ್ನೆ ದಿನ ನಾವು ವಿಯೋಗ ಶೋಕದಿಂದ ದಗ್ಧರಾಗಿದ್ದೆವು. ಈ ದಿನ ಪುನಃ ಸಮ್ಮಿಳಿತರಾಗಿರುವೆವು. ಈ ಆನಂದದ ಸುಪ್ರಭಾತದಲ್ಲಿ ಪುನಃ ನಿನ್ನ ಪ್ರೇಮ ಪೂಜೆಯನ್ನು ಕೈಗೊಳ್ಳಬೇಕೆಂಬುದೇ ನನ್ನ ಆಸೆ ಉತ್ತರ. ದೇವರೇ ಪೂಜೆಯನ್ನು ಬಯಸಿದಾಗ ಭಕ್ತಳು ನಿರಾಕರಿಸುವಳೆ. ಪ್ರೇಮದ ವಿಷಯದಲ್ಲಿ ಎಷ್ಟೇ ಆದರೂ ಪಂಡಿತರಲ್ಲವೇ? ನಿಮ್ಮ ಇಷ್ಟದಂತೆ ನಡೆದುಕೊಳ್ಳುವೆನು ಸ್ವಾಮಿ. ನಾನೇ ಆಯ್ದ ಕಟ್ಟಿದ ಈ ಸುಮಮಾಲಿಕೆಯನ್ನು ತಿಳಿಸಿ ಭಕ್ತಳಲ್ಲಿ ಪ್ರಸನ್ನಾಗಿ ಹಾಗೆ ಆಗಲೇ ಉತ್ತರ.
ಕೋಪವೇ? ಪ್ರಿಯ ಬಯಸಿ ಬೀಡು ಜಾಣ ಬಾಸನಿ ನನ್ನಲ್ಲಿ ಕೋಪವೇ ಇಲ್ಲವಲ್ಲ? ಮತ್ತಿನ್ನೇನು? ಏನು ಸ್ವಾಮಿ, ವಿರಸವೇ? ಓ ನನ್ನಲ್ಲಿ ಸವಿ ಮಾತು
ನಿನಗೆ ನನ್ನ ಪಾರ್ಶ್ವದಲ್ಲಿ ಸ್ಥಾನವನ್ನು ಕೊಟ್ಟಿರು. ಬಾ ಕುಳಿತುಕೋ. ಬಾಯನ್ನ ಮನದಲ್ಲಿ ಮೋಹದ ಮುರುಳಿಯ ಗಾನವಾಯಿನಿ. ಬಾಮಿನಿ ರುಕ್ಮಿಣಿ ಬಾಯನ್ನ ಮನದಲ್ಲಿ ಮೋಹದ ಮುರುಳಿಯ ಗಾನವಾಯಿನಿ. ಮೃದು ಮಧುರಾಗದ ಸುಮಧುರ ವಾಸಿನಿ. ಮೃದು ಮಧುರಾಗದ ಸುಮಧುರ ಭಾಷಿಣಿ ಮಾಧವ ಹೃದಯ ಮಹಾನಂದ ರೂಪಿ. ಮಾಧವ ಹೃದಯ ಮಹಾನಂದ ರೂಪಿ ಬಾಮಿನಿ ರೂಪಿಣಿ. ಪರಾಗ ಸುಮಚರಣ ವೇಗ ಪ್ರಣಯಾನಂದದ ಪಂಚಮ ವೇಗ. ಪ್ರೇಮ ಪರಾಗ ಸುಮಚರಣ ವೇಗ ಪ್ರಣಯಾನಂದದ ಪಂಚಮ ವೇಗ. ನವಸಿರಿ ಸುರಚಿರ ನವರಾಗ ಲೀಲಾ. ನವಸಿರಿ ಸುರಚಿರ ನವರಾಗ ಲೀಲಾ ನೂತನ ಪ್ರೇಮ ಅಮೋಘ ಭಾವ. ನೂತನ ಪ್ರೇಮ ಅಮೋಘ ಭಾವ ಭಾಮಿನಿ ರುಕ್ಮಿಣಿ.
ವಾಸುದೇವ, ದ್ವಾರಕೆಗೆ ಸುಸ್ವಾಗತ. ವಿರಾಟ ನಗರದಲ್ಲಿ ಪಾಂಡವರ ಸಮಾಚಾರವೇನು? ರುಕ್ಮಿಣಿ, ಪಾಂಡವರು 12 ವರ್ಷ ವನವಾಸವನ್ನ 1 ವರ್ಷ ಅಜ್ಞಾತ ವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂತಿರುಗಿದರು. ವಿರಾಟ ರಾಯನ ಪುತ್ರಿಯಾದ ಉತ್ತರೆಯೊಡನೆ ಅಭಿಮನ್ಯುವಿನ ವಿವಾಹವೂ ಆಯಿತು. ರುಕ್ಮಿಣಿ, ಯುಧಿಷ್ಠಿರನು ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳುವಂತೆ ತಮ್ಮ ಕುಲಪುರೋಹಿತರಾದ ಧೌಮ್ಯರನ್ನು ಸಂಧಿಗಾಗಿ ದುರ್ಯೋಧನನ ಬಳಿಗೆ ಕಳುಹಿಸಿದನು. ಆದರೆ ದುರ್ಯೋಧನನು ಸಂಧಿಗೆ ಸಮ್ಮತಿಸಲಿಲ್ಲ ಪ್ರೇಯಸ್. ಆದ್ದರಿಂದ ಯುದ್ಧವೇನೋ ಅನಿವಾರ್ಯವಾಗಿ ಬಂದೊದಗಿದಂತಿದೆ. ಏನು ಪುನಃ ಯುದ್ಧವೇ? ಹಾಗಾದ್ರೆ ಈ ನಿಮ್ಮ ವಿಶ್ರಾಂತಿ ದಿನಗಳನ್ನು ಕಳೆದು ಹೋದವು. ಗೋಪಿಕಾಮ್ಯರ ಕಟಾಕ್ಷ ಚಂದ್ರಿಕೆಯಿಂದ ತೊಯ್ದು ಈ ದ್ವಾರಕಿ ಕುಶ್ಮಶಯನದಲ್ಲಿ ಮಲಗಿ ಹಾರೆ ಮುಚ್ಚದ ಕಣ್ಣುಗಳಿಂದ ಅನಂತ ಭೋಗದಗಳು ಕನಸು ಕಾಣುವುದು ಇನ್ನು ನಿಮ್ಮಿಂದ ಸಾಧ್ಯವಿಲ್ಲ ಪ್ರಿಯತಮ. ರುಕ್ಮಿಣಿ, ಯುದ್ಧವೇನೋ ಅನಿವಾರ್ಯವಾಗಿ ಬಂದೊದಗಿದಂತಿದೆ. ರುಕ್ಮಿಣಿ, ಲೋಕ ಸೇವೆಯ ಹರಕೆಯನ್ನು ಹೊತ್ತಾಗಲೇ ನನ್ನ ವಿಶ್ರಾಂತಿಯ ದಿನಗಳು ಕೊನೆಗೊಂಡವು. ನಾನು ಅದಕ್ಕಾಗಿ ಚಿಂತಿಸುವುದಿಲ್ಲ ಪ್ರೇಯಸಿ. ಹಾಗಾದ್ರೆ ಈ ಪ್ರಶಾಂತವಾದ ಮುಖಭಂಗಿತಕ್ಕೆ ಯುದ್ಧದ ಸಮಾಚಾರವನ್ನು ಕೇಳಿ ವೀರ ಹೃದಯವು ನರ್ತಿಸು ಸಹಜ. ಹೇಳು, ಶಿಶುಪಾಲಾದಿ ದಾನ್ವರ್ ಸಂಹರಿಸಿದ ನಿನ್ನ ರಕ್ತ ತೃಷಿಯು ಪುನಃ ಜಾಗೃತವಾಗಲಿ. ಜಗತ್ತಿನಲ್ಲಿ ಆ ದಾವ ಮೂಲೆಯಲ್ಲಿ ಆ ದಾವ ದುಷ್ಕರ್ಮಿಳೆದೆನಿಸಿರು ತೀಕ್ಷ್ಣದಾರಿಗೆ ಆಹುತಿಯಾಗಲಿ. ರುಕ್ಮಿಣಿ, ಯುದ್ಧವೇನೋ ಅನಿವಾರ್ಯವಾಗಿ ಬಂದೊದಗಿದಂತಿದೆ. ಆದರೆ ಆ ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ತ್ರನು. ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವೆನು ಪ್ರೇಯಸಿ. ವಾಸುದೇವ, ಹಾಗಾದರೆ ಈ ಶೈನಾಗಾರದ ವಸತಿಯನ್ನು ದಾಟದಿರಲು ನಿಮಗೆ ಒಂದು ಕಾರಣ ದೊರೆತಂತಾಯಿತು. ನಿಮ್ಮ ರಾಜನೀತಿ ಕೌಶಲ್ಯವನ್ನು ನಾನೀಗ ತಿಳಿದನು. ಇದು ಪರ್ಯಾಸವಲ್ಲ ತಾನೆ? ರುಕ್ಮಿಣಿ, ಇದು ಪರ್ಯಾಸ್ಯವಲ್ಲ. ಗೋಪಿಕಾಂಗನೆಯರಿಂದ ಪರಿವೇಶಿತನಾಗಿ ಮಧುರ ವೇಣುಗಾನದಿಂದ ಈ ವಿಶ್ವ ಸೃಷ್ಟಿಯನ್ನು ನಲಿಸಿದ ಈ ಲಲಿತ ಕೃಷ್ಣನ ಮಧುರ ಸ್ವರೂಪವನ್ನು ಜನರು ನೋಡಿರುವರು. ಕಂಸ, ಶಿಶುಪಾಲಾದಿ ದಾನವರನ್ನು ನನ್ನ ಲೀಲಾ ಮಾತ್ರದಿಂದ ಸಂಹರಿಸಿದನಾದರೂ ನನ್ನ ಉದ್ದೇಶವು ಸಫಲವಾಗಲಿಲ್ಲ. ಈ ಸಾರಿ ಯುದ್ಧದಲ್ಲಿ ಇವೆರಡರಿಂದ ವಿಭಿನ್ನನಾದ ಬೇರೊಬ್ಬ ಕೃಷ್ಣನನ್ನು ಜನರು ನೋಡುವರು. ಈ ಕುರುಕ್ಷೇತ್ರದ ಯುದ್ಧ ಸೂತ್ರವನ್ನು ಚದುರಂಗದ ದಾಳಗಳಂತೆ ದರ್ಪಾಂತ ಕ್ಷತ್ರಿಯ ವೀರರನ್ನು ಅಲ್ಲಿಂದಲ್ಲಿಗೆ ನಡೆಸುವೆನು. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರೀಗ ತಿಳಿದಿರುವರು. ಮಾನವನೇ ಮಾನವ ಜಾತಿಯ ಪರಮಶತ್ರುವೆಂದು ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಭವಿಸಿ ವಿಜಯದ ಭದ್ರಪೀಠವನ್ನೇರುವುದು ಯಾರೆಂಬುದನ್ನು ಈ ಜಗತ್ತಿಗೆ ತೋರಿಸುವೆನು. ಸತ್ಯದ ಚಿರಪ್ರಕಾಶದಿಂದ ಈ ಜಗತ್ತನ್ನೇ ಬೆಳಗಿಸುವೆನು. ಸತ್ಯ ಚಿರಪ್ರಕಾಶದಿಂದ ಈ ಜಗತ್ತನ್ನೇ ಬೆಳಗಿಸುವೆನು. ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿ ನನ್ನ ಕೈಗಳು ಸ್ವಚ್ಛ ಹಿಮದಂತೆ ನಿರ್ಲಿಪ್ತವಾಗಿ ಬೆಳಗುವುದನ್ನ ನೀನೇ ನಿನ್ನ ಕಣ್ಣಾರ ನೋಡುವೆಯಂತೆ ಪ್ರೇಯಸಿ. ಸ್ವಾಮಿ, ಇಂತಹ ಅಪೂರ್ವ ಸಾಧನೆಯ ಉದ್ದೇಶವಾದರೂ ಏನು? ರುಕ್ಮಿಣಿ, ಭ್ರಮೆಯಾನಂದವೇ ಮಾನವರಾಟ ಮದಿಸಿದ ಜನರ ತುಳಿಯುವೆ ಭೂಗತ ತುಳಿಯುವೆ ಭೂಗತ. ರುಕ್ಮಿಣಿ, ಭ್ರಮೆಯಾನಂದವೇ ಮಾನವರಾಟ ಮದಿಸಿದ ಜನರ ತುಳಿಯುವೆ ಭೂಗತ ತುಳಿಯುವೆ ಭೂಗತ. ಈ ಭಯವಿಲ್ಲೇಗೆ ಪ್ರಿಯ ಸತಿ ರೂಪಿಣಿ. ರುಕ್ಮಿಣಿ, ಭಯವಿನ್ನೇಗೆ ಪ್ರಿಯ ಸತಿ ರೂಪಿಣಿ. ಕಳವಳ ಪಡದಿರು ಮನದೊಳು ನೀನು ಮನದೊಳು ನೀನು. ಕಳವಳ ಪಡ
ಪಡದಿರು ಮನದೊಳು ನೀನು ಮನದೊಳು ನೀನು ಭ್ರಮೆಯಾನಂದವೇ ಮಾನವರಾಟ ಮದಿಸಿದ ಜನರ ಉಳಿಯುವೆ ಭೂಗತ ಉಳಿಯುವೆ ಭೂಗತ ಈ ಭಯವಿನ್ನೇಕೆ ಪ್ರಿಯ ಸತಿ ರೂಪಿಣಿ ಅಳವಳ ಪಡದಿರು ಮನದೊಳು ನೀನು ನಿಧಾನ ಆಸೆಯು ಕಲುಷಿತ ಭೂಷಿತ ಗೌರವ ದ್ವೇಷದ ಸಮರವ ಸಾಧಿಸುತ್ತಿರುವನು ರುಕ್ಮಿಣಿ ಆಸೆಯು ಕಲುಷಿತ ಭೂಷಿತ ಗೌರವ ದ್ವೇಷದ ಸಮರವ ಸಾಧಿಸುತ್ತಿರುವನು ಮಾಡಿದ ಪಂಥಕ್ಕೆ ಹೂಡುವೆ ತಂತ್ರವ ಮಾಡಿದ ಪಂಥಕ್ಕೆ ಹೂಡುವೆ ತಂತ್ರವ ಮಾಡಿದ ಪಂಥಕ್ಕೆ ಹೂಡುವೆ ತಂತ್ರವ ಪಾಂಡವ ವಿಜಯ ಗುರುಪತಿಗ ಪಜಯ ಗುರುಪತಿಗ ಪಜಯ ಪಾಂಡವ ವಿಜಯ ಗುರುಪತಿಗ ಪಜಯ ಗುರುಪತಿಗ ಪಜಯ ಭ್ರಮೆಯಾನಂದವೇ ಮಾನವರಾಟ ಮದಿಸಿದ ಜನರ ಉಳಿಯುವೆ ಭೂಗತ ಉಳಿಯುವೆ ಭೂಗತ ರುಕ್ಮಿಣಿ ದುಷ್ಟ ಶಿಕ್ಷಣೆ ಸೃಷ್ಟಿ ರಕ್ಷಣೆ ಧರ್ಮರಾಜ್ಯ ಸ್ಥಾಪನೆಗಾಗಿ ಭಾರತ ವರ್ಷದಲ್ಲಿ ಆದರ್ಶಭೂತವಾದ ಧರ್ಮ ರಾಜ್ಯವೊಂದನ್ನು ಸ್ಥಾಪಿಸಬೇಕೆಂಬುದೇ ನನ್ನ ನಿರಂತರದ ಪರಿಶ್ರಮದ ಸವಿಗನಸು. ರುಕ್ಮಿಣಿ, ಯೌವನವು ಕಳೆದು ವಾರ್ಧಿಕ್ಯಾದಿ ಮೊದಲ ಹಂತದಲ್ಲಿ ಕಾಲಿಟ್ಟನಾದರೂ ನನ್ನ ಕನಸು ಕನಸಾಗಿಯೇ ಉಳಿದಿರುವುದು. ಅದಕ್ಕಾಗಿ ಅಸಂಖ್ಯಾತ ದಾನವರನ್ನು ಸಂಹರಿಸಿದನು. ಆದರೂ ನನ್ನ ಉದ್ದೇಶವು ಸಫಲವಾಗಲಿಲ್ಲ. ಮಾನವನ ಪ್ರಗತಿಗಾಗಿ ಮಾನವನೇ ಮಾನವ ಜಾತಿಯ ಪರಮಶತ್ರುವೆಂದು ಈಗ ತಿಳಿದೆನು. ಮುಂದಿನ ಯುದ್ಧದಲ್ಲಿ ಮಾನವನಿಂದಲೇ ಮಾನವನನ್ನು ನಾಶಗೊಳಿಸುವೆನು. ನೀನಿನ್ನು ನಡೆ ಪ್ರೇಯಸಿ. ನೀನಿನ್ನು ನಡೆ. ನಾನು ಕ್ಷಣಕಾಲ ನಿದ್ರಿಸುವೆನು. ನಿದ್ರೆಯಿಂದ ಪುನಃ ಎಚ್ಚರಗೊಳ್ಳುವುದರೊಳಗಾಗಿ ಭಾರತ ಯುದ್ಧ ಅಥವಾ ಶಾಂತಿ ಎಂಬುದು ಈ ಮಂದಿರದಲ್ಲೇ ನಿರ್ಣಯಿಸಲ್ಪಡುವುದು. ರುಕ್ಮಿಣಿ, ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ. ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ. ಗೋವಿಂದನಿಂದ ಆನಂದ ಹೊಂದಿರುವ ಗೋವಿಂದನಿಂದ ಆನಂದ ಹೊಂದಿರುವ ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ. ಪಾಲ್ಗಡಲ ಹರಿನಾಮ ಹರಿಧ್ಯಾನ ಹರಿಸೇವೆಯಿಂದ ನಾದನ್ಯಳಾದೆ, ಬಲುಮಾನ್ಯಳಾದೆ. ಹರಿನಾಮ ಹರಿಧ್ಯಾನ ಹರಿಸ
ಸಿರಿದೇವಿಯಾದ ನಾನೇ ಭಾಗ್ಯವತಿ ಇಂದು ನಾನೇ ಪುಣ್ಯವತಿ ಪಾಲ್ಗಡಲ ಕಡೆವಾಗ ನೀ ಜನಿಸಿದಂತೆ ನಿನ್ನನ್ನು ಕಂಡು ಬಲು ಮೋಹಗೊಂಡೆ ಪಾಲ್ಗಡಲ ಕಡೆವಾಗ ನೀ ಜನಿಸಿದಂತೆ ನಿನ್ನನ್ನು ಕಂಡು ಬಲು ಮೋಹಗೊಂಡೆ ಪ್ರೇಮಾನುರಾಗದೆ ಕೈ ಹಿಡಿದೆ ಸ್ವಾಮಿ ಪ್ರೇಮಾನುರಾಗದೆ ಕೈ ಹಿಡಿದೆ ಪ್ರಿಯ ನಿನ್ನನ್ನು ಕಂಡು ಪರಿಪೂರ್ಣ ನಾನಾದೆ ನಾನೇ ಭಾಗ್ಯವಂತ ಇಂದು ನಾನೇ ಪುಣ್ಯವಂತ ನಾನೇ ಭಾಗ್ಯವಂತ ಇಂದು ನಾನೇ ಪುಣ್ಯವಂತ ನನ್ನ ಸ್ವಾಮಿ ನಿದ್ರಿಸುತ್ತಿರುವರು. ನಾನು ಕ್ಷಣಕಾಲ ವಿಶ್ರಮಿಸಿಕೊಂಡು ಬರುವೆ.